ಎಲ್ಲರಿಗೆ ನಮಸ್ಕಾರ. ಸಂಕಲ್ಪ ಮಿರಾಕಲ್ ವೈಬ್ ಚಾನಲ್ಗೆ ಸ್ವಾಗತ. ನಾನು ರೋಶ್ನಿ. ಸ್ನೇಹಿತರೆ, ಜೂನ್ 18, 2026 ಗುರುವಾರ ಒಂದು ಅತ್ಯಂತ ವಿಶೇಷವಾದ ಯೋಗ ನಿರ್ಮಾಣವಾಗ್ತಾ ಇದೆ. ಅದೇ ಗುರು ಪುಷ್ಯಾಮೃತ ಯೋಗ. ಮೊದಲು ಒಂದು ವಿಶೇಷ ವಿಚಾರ ತಿಳಿದುಕೊಳ್ಳೋಣ. ಜ್ಯೋತಿಷ್ಯದಲ್ಲಿ ಕಟಕ ರಾಶಿಯಲ್ಲಿ ಗುರುವಿನ ಉಚ್ಚ ರಾಶಿ ಎಂದು ಪರಿಗಣಿಸಲಾಗಿದೆ. ಅಂದರೆ ಗುರುಗ್ರಹ ತನ್ನ ಅತ್ಯಂತ ಶಕ್ತಿಶಾಲಿ ಮತ್ತು ಶುಭ ಫಲಗಳನ್ನು ನೀಡುವ ಸ್ಥಾನ ಇದು. ಈ ಸ್ಥಾನದಲ್ಲಿ ಗುರು ಧರ್ಮ, ಸಂಪತ್ತು, ಬುದ್ಧಿವಂತಿಕೆ, ಜ್ಞಾನ, ಶಿಕ್ಷಣ, ಕುಟುಂಬ ಸುಖ, ಸಂತಾನ ಭಾಗ್ಯ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಹೆಚ್ಚಿಸುತ್ತಾನೆ ಎಂದು ಶಾಸ್ತ್ರಗಳಲ್ಲಿ ಹೇಳುತ್ತದೆ. ಇನ್ನು ವಿಶೇಷವಾಗಿ ವಿಚಾರ ಅಂದರೆ ಗುರುಗ್ರಹವು ಕಟಕ ರಾಶಿಯ 5 ಡಿಗ್ರಿಯನ್ನು ತಲುಪಿದಾಗ ಹಂಸ ಮಹಾಪುರುಷ ರಾಜಯೋಗ ಉಂಟಾಗುತ್ತದೆ. ಜ್ಯೋತಿಷ್ಯದಲ್ಲಿ ಇದನ್ನು ಅತ್ಯಂತ ಅಪರೂಪದ ಮತ್ತು ಮಂಗಳಕರ ಯೋಗಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಸ್ನೇಹಿತರೆ, ಯೋಗವು ಅಪಾರ ಧನ ಸಂಪತ್ತು, ಗೌರವ, ಅದೃಷ್ಟ, ಸಮಾಜದಲ್ಲಿ ಉತ್ತಮ ಸ್ಥಾನಮಾನ ಮತ್ತು ಜೀವನದಲ್ಲಿ ದೊಡ್ಡ ಮಟ್ಟದ ಬೆಳವಣಿಗೆಯನ್ನು ನೀಡುವ ಸಾಮರ್ಥ್ಯ ಹೊಂದಿದೆ ಎಂದು ಹೇಳಲಾಗುತ್ತದೆ. ಈಗ ಗುರು ಕಟಕ ರಾಶಿಯಲ್ಲಿ ಸುಮಾರು 3 ಡಿಗ್ರಿಯ ಸಮೀಪದಲ್ಲಿದ್ದು ಪರಮೋಚ್ಚ ಸ್ಥಾನದ ಕಡೆಗೆ ಸಾಗುತ್ತಿದ್ದಾನೆ. ಅಂದರೆ ಗುರು ತನ್ನ ಅತ್ಯಂತ ಶಕ್ತಿಶಾಲಿ ಸ್ಥಿತಿಯ ಹತ್ತಿರದಲ್ಲಿದ್ದಾನೆ. ಇದೇ ಸಮಯದಲ್ಲಿ ಪುಷ್ಯ ನಕ್ಷತ್ರದ ಸಂಯೋಗವು ಉಂಟಾಗುತ್ತಿರುವುದರಿಂದ ಈ ಗುರು ಪುಷ್ಯಾಮೃತ ಯೋಗಕ್ಕೆ ಇನ್ನಷ್ಟು ಮಹತ್ವ ಬರುತ್ತದೆ ಎಂದು ಜ್ಯೋತಿಷ್ಯದಲ್ಲಿ ಪರಿಗಣಿಸಲಾಗುತ್ತದೆ. ಸ್ನೇಹಿತರೆ, ಗುರು ಅಂದರೆ ಸಮೃದ್ಧಿಯ ಸಂಕೇತ, ಜ್ಞಾನ, ಬುದ್ಧಿವಂತಿಕೆ, ಶಿಕ್ಷಣ, ಮದುವೆ, ಮಕ್ಕಳು, ಹಣಕಾಸು, ಭಾಗ್ಯ, ಬೆಳವಣಿಗೆಯ ಕಾರಕ. ಇದೇ ರೀತಿ ಪುಷ್ಯ ನಕ್ಷತ್ರವು ವೃದ್ಧಿ, ಅಭಿವೃದ್ಧಿ ಮತ್ತು ಸಮೃದ್ಧಿಯ ಸಂಕೇತ. ಈ 2 ಶಕ್ತಿಗಳು ಒಂದಾಗುವಾಗ ನಿರ್ಮಾಣವಾಗುವುದೇ ಗುರು ಪುಷ್ಯಾಮೃತ ಯೋಗ. ಸರಳವಾಗಿ ಹೇಳಬೇಕಂದ್ರೆ ಈ ದಿನ ನಾವು ಪ್ರಾರಂಭಿಸುವ ಒಳ್ಳೆಯ ಕೆಲಸಗಳು ಬೆಳೆಯುತ್ತಾ ಹೋಗಲಿ ಎಂದು ಆಶೀರ್ವಾದದ ದಿನ. ಇದಕ್ಕಾಗಿ ಜೂನ್ 18ರ ಈ ದಿನ ಶಿಕ್ಷಣ, ಹಣಕಾಸು, ಉದ್ಯೋಗ, ವ್ಯಾಪಾರ, ಮದುವೆ, ಆರೋಗ್ಯ ಮತ್ತು ಆಧ್ಯಾತ್ಮಿಕ ಪ್ರಗತಿಗಾಗಿ ಬಹಳ ವಿಶೇಷ ದಿನವೆಂದು ಪರಿಗಣಿಸಲಾಗುತ್ತಿದೆ. ಸ್ನೇಹಿತರೆ, ನೀವು ಈ ದಿನ ಏನು ಮಾಡಬೇಕು ಅಂತೇಳಿದ್ರೆ, ಇದು ತುಂಬ ಪ್ರೀಷಿಯಸ್ ಡೇ, ತುಂಬ ಒಳ್ಳೆಯ ದಿನ ಆಗಿರೋದ್ರಿಂದ ಯಾವುದೇ ಪರಿಹಾರಕ್ಕಿಂತ ಮೊದಲು ಕೃತಜ್ಞತೆ ತುಂಬ ಮುಖ್ಯ ಆಗುತ್ತೆ. ನೀವು ಜೀವನದಲ್ಲಿ ಏನೇ ಕಲ್ತಿರ್ಬೋದು, ಶಾಲೆಯಿಂದ, ಶಿಕ್ಷಕರಿಂದ, ಕಾಲೇಜ್ ಲೆಕ್ಚರರಿಂದ, ಆಧ್ಯಾತ್ಮಿಕ ಗುರುಗಳಿಂದ ಆಗಿರ್ಬೋದು, ಜೀವನದಲ್ಲಿ ದಾರಿ ತೋರಿಸಿದ ಯಾವುದೇ ವ್ಯಕ್ತಿಯಿಂದಾನೇ ಆಗಿರ್ಬೋದು, ಅವರಿಗೆ ಒಂದು ಕರೆ ಮಾಡಿ ಅಥವಾ ಒಂದು ಮೆಸೇಜನ್ನು ಮಾಡಿ ನಿಮ್ಮಿಂದ ನಾನು ಕಲ್ತಿದ್ದೇನೆ, ಧನ್ಯವಾದಗಳು ಅಂತ ತಿಳಿಸಿ. ಇಲ್ಲ ಅಂದರೂ ಕೂಡ ನೀವು ಎಲ್ಲಿದ್ದೀರೋ ಅಲ್ಲಿಂದಾನೇ ಮನಸ್ಸಿನಲ್ಲಿ ಅವರಿಗೆ ನೆನಪು ಮಾಡಿಕೊಂಡು ನೀವು ಧನ್ಯವಾದವನ್ನು ತಿಳಿಸಿ. ಗುರುಗ್ರಹ ಅನುಗ್ರಹ ಪಡೆಯಲು ಇದಕ್ಕಿಂತ ದೊಡ್ಡ ಪರಿಹಾರ ಇನ್ನೊಂದಿಲ್ಲ ಸ್ನೇಹಿತರೆ. ಹಾಗೆ 2ನೇ ಪರಿಹಾರ ಹೇಳ್ತೀನಿ. ಜೂನ್ 18ರಂದು ಹಣೆಯ ಮೇಲೆ ಹಳದಿ ತಿಲಕವನ್ನು ಧರಿಸಿ. ಹಳದಿ ಬಣ್ಣದ ಗುರುಗ್ರಹದ ಸಂಕೇತ. ಆ ದಿನ ಸಾಧ್ಯವಾದಷ್ಟು ಸಕಾರಾತ್ಮಕವಾಗಿ ಮಾತನಾಡಿ, ಜಗಳ ಮಾಡಬೇಡಿ, ಯಾರನ್ನು ನೋಯಿಸಬೇಡಿ, ನಕಾರಾತ್ಮಕ ಮಾತುಗಳನ್ನು ಆಡಬೇಡಿ. ಸ್ನೇಹಿತರೆ, ಈಗ ವಿದ್ಯಾರ್ಥಿಗಳು ಪರೀಕ್ಷೆಗೆ ತಯಾರಿಯಾಗಿರ್ತಾರೆ. ಅಂದರೆ ಈಗ ನೀಟ್ ಆಗಿರ್ಬೋದು, CET ಆಗಿರ್ಬೋದು, JEE ಆಗಿರ್ಬೋದು, UPSC ಆಗಿರ್ಬೋದು, ವಿದ್ಯಾರ್ಥಿಗಳಿಗಾಗಿ ವಿಶೇಷ ಪರಿಹಾರ ನೋಡೋಣ. ಈಗ ಜೂನ್ 21ರಂದು ನಡೆಯಲಿರುವ ನೀಟ್ ಪರೀಕ್ಷೆಯ ಬಗ್ಗೆ ಸಾಕಷ್ಟು ವಿದ್ಯಾರ್ಥಿಗಳಲ್ಲಿ ಆತಂಕ ಇದೆ. ಜ್ಯೋತಿಷ್ಯ ದೃಷ್ಟಿಯಿಂದ ಜೂನ್ 21ರ ಗ್ರಹ ಸ್ಥಿತಿಯನ್ನು ಗಮನಿಸಿದಾಗ ಗುರುಗ್ರಹವು ಕಟಕ ರಾಶಿಯಲ್ಲಿ ಅತ್ಯಂತ ಬಲಿಷ್ಠ ಸ್ಥಿತಿಯಲ್ಲಿರುವುದರಿಂದ ಕಾಣುತ್ತದೆ. ಕಟಕ ರಾಶಿಯು ಗುರುವಿನ ಉಚ್ಚ ರಾಶಿ ಮತ್ತು ಗುರು ಪರಮೋಚ್ಚ ಸ್ಥಾನದ ಕಡೆಗೆ ಸಾಗುತ್ತಿರುವುದರಿಂದ ಶಿಕ್ಷಣ, ಜ್ಞಾನ ಮತ್ತು ಪರೀಕ್ಷೆಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಗುರುವಿನ ಅನುಗ್ರಹ ಹೆಚ್ಚಾಗಿದೆ ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗುತ್ತದೆ. ಹಾಗಾಗಿ ವಿದ್ಯಾರ್ಥಿಗಳು ಭಯಪಡಬೇಡಿ, ವದಂತಿಗಳಿಗೆ ಕಿವಿಗೊಡಬೇಡಿ. ನಿಮ್ಮ ಗಮನ ಸಂಪೂರ್ಣವಾಗಿ ಓದಿನ ಮೇಲೆ ಇರಲಿ. ನೀವು ಓದಿರೋ ವಿಷಯಗಳನ್ನು ಸರಿಯಾದ ಸಮಯದಲ್ಲಿ ನೆನಪಿಗೆ ಬರಲಿ ಎಂದು ಗುರುಗ್ರಹದ ಆಶೀರ್ವಾದವನ್ನು ಬೇಡೋಣ. ಅರಿಶಿಣಕ್ಕಾಗಿ ವಿಶೇಷ ಅರಿಶಿಣದ ಪರಿಹಾರ ಹೇಳ್ತೀನಿ. ಒಂದು ಅರಿಶಿಣದ ಕೊಂಬನ್ನು ತೆಗೆದುಕೊಳ್ಳಿ. ಅಂದರೆ ಒಂಚೂರು ಅರಿಶಿಣ ಕೊಂಬನ್ನು ತೆಗೆದುಕೊಂಡು ಅದನ್ನು ಪುಡಿ ಮಾಡಿಕೊಳ್ಳಿ ಅಥವಾ ಅರಿಶಿಣದ ಪುಡಿಯನ್ನು ತೆಗೆದುಕೊಳ್ಳಿ. 17ನೇ ತಾರೀಕು ಸಂಜೆ ದಾಳಿಂಬೆ ಕಡ್ಡಿ ಬಳಿಗೆ ಹೋಗಿ, ಅಂದರೆ ನೀವು ದಾಳಿಂಬೆ ಗಿಡ ನಿಮ್ಮ ಮನೆ ಸುತ್ತಮುತ್ತ ಇದ್ದರೆ ಅದರ ಗಿಡ ಹತ್ರ ಹೋಗಿ ಸ್ವಲ್ಪ ನೀರು ಹಾಕಿ ಸಂಕಲ್ಪ ಮಾಡಿ, ನಾನು ಗುರು ಪುಷ್ಯಾಮೃತ ಯೋಗಕ್ಕೆ ಪರಿಹಾರಕ್ಕಾಗಿ ಕಡ್ಡಿಯನ್ನು ತೆಗೆದುಕೊಳ್ಳುತ್ತಿದ್ದೇನೆ, ನನಗೆ ಶುಭ ಫಲ ದೊರೆಯಲಿ ಎಂದು ಪ್ರಾರ್ಥಿಸಿ ನಂತರ ದಾಳಿಂಬೆ ಕಡ್ಡಿಯನ್ನು ಮನೆಗೆ ತೆಗೆದುಕೊಂಡು ಬನ್ನಿ.
ದಿನವೇ ದಾಳಿಂಬೆ ಕಡ್ಡಿಯನ್ನು ತೆಗೆದುಕೊಂಡು ಬನ್ನಿ. ಗ್ರಂಥಿಗೆ ಅಂಗಡಿಯಲ್ಲೂ ಕೂಡ ಅವೈಲೇಬಲ್ ಇರುತ್ತೆ. ನೀವು 18ನೇ ತಾರೀಕು ಬೆಳಗ್ಗೆ ತಾಮ್ರದ ತಟ್ಟೆಯಲ್ಲಿ, ಅಂದರೆ ಯಾವುದರ ತಾಮ್ರ ತಟ್ಟೆ ಆಗಿರ್ಬೋದು, ಇಲ್ಲಾಂದರೆ ಬಟ್ಲಾದರೂ ತೊಗೊಂಡ್ರೂ ಪರವಾಗಿಲ್ಲ, ಅದರ ಅರಿಶಿನ ಪುಡಿಯನ್ನು ಹಾಕಿ ನಂತರ ದಾಳಿಂಬೆ ಕಡ್ಡಿಯಿಂದ ನೀವು ಐಂ ಅಂತ ಬರೆಯಿರಿ. ಐಂ ಸರಸ್ವತಿ ದೇವಿಯ ಬೀಜಾಕ್ಷರ, ವಿದ್ಯೆ, ಜ್ಞಾನ, ನೆನಪಿನ ಶಕ್ತಿಗೆ ಸಂಬಂಧಿಸಿದ ಬೀಜ ಮಂತ್ರ. ದೇವರ ಮುಂದೆ ಕುಳಿತು ಈ ಬೀಜ ಮಂತ್ರ 108 ಸತಿ ಹೇಳಬೇಕು. ಈ ಅರಿಶಿನವನ್ನು ಮುಟ್ಟಿ ಅದರಲ್ಲಿ ನೀವು ದಾಳಿಂಬೆ ಕಡ್ಡಿಯಿಂದ ಐಂ ಅಂತ ಬರೆದಿರ್ತೀರ, 108 ಸತಿ ಮಂತ್ರವನ್ನು ಹೇಳಿ ಈ ಅರಿಶಿನದ ಪುಡಿಯನ್ನು ನಾನು ಹಚ್ಕೊಳೋದ್ರಿಂದ ನನ್ನ ಪರೀಕ್ಷೆಯಲ್ಲಿ, ನನ್ನ ಓದಿನಲ್ಲಿ, ನನ್ನ ಪ್ರತಿಯೊಂದು ಕೆಲಸದಲ್ಲಿ ಜಯ ಆಗಲಿ, ಲಾಭ ಆಗಲಿ ಅಂದ್ಕೊಂಡು ಹಚ್ಕೊಳಬೇಕು. ಇನ್ನು ಚೂರು ಅರಿಶಿನದ ಪುಡಿ ನೀವು ಬೇಕಾದ್ರೆ ಸ್ವಲ್ಪ ಹಾಲಲ್ಲಿ ಹಾಕ್ಕೊಂಡು ಕುಡಿಯಬೋದು. ನೀವು ಇದು ಉಳಿದ ಭಾಗ ಡಬ್ಬಿಯಲ್ಲಿ ಸಂಗ್ರಹಿಸಿಡಬಹುದು. ಯಾವಾಗಾದರೂ ಪರೀಕ್ಷೆ, ಇಂಟರ್ವ್ಯೂ ಅಥವಾ ಮುಖ್ಯ ಕೆಲಸಗಳಿಗೆ ಹೋಗುವಾಗ ಹಣೆಯ ಮೇಲೆ ತಿಲಕವಾಗಿ ಧರಿಸಬಹುದು. ಹಾಗೆ ನೀವು ಈಗ SLC ಹೋಗ್ತಾ ಇದ್ದೀರಾ, ಸ್ಕೂಲ್ ಸ್ಟಾರ್ಟ್ ಆಗಿದೆ, ಹಾಗೆ ಈಗ ಸೆಕೆಂಡ್ ಇಯರ್ PUC ಜಾಯ್ನ್ ಆಗಿದ್ದೀರಾ ಅಂಥವರು ಕೂಡ ದಿನ ಈ ಅರಿಶಿಣದ ಪುಡಿಯನ್ನು ಹಚ್ಕೊಂಡು ಹೋಗ್ತಾ ಇದ್ದರೆ ತುಂಬ ಒಳ್ಳೆಯದು. ಇದು ಅರಿಶಿಣದ ಪುಡಿ ನೀವು ಡಬ್ಬಿಯಲ್ಲಿ, ಸಣ್ಣ ಡಬ್ಬಿಯಲ್ಲಿ ಸಂಗ್ರಹಿಸಿಟ್ಟು ದಿನ ಹಚ್ಕೊಳೋದ್ರಿಂದ ಇದೆಷ್ಟು ಪವರ್ಫುಲ್ ರೆಮಿಡಿ ಅಂದರೆ ಸ್ನೇಹಿತರೆ, ಗುರು ಪುಷ್ಯಾಮೃತ ಯೋಗ ದಿನ ಅಂದರೆ ತುಂಬ ಒಳ್ಳೆಯ ದಿನ ಆಗಿರೋದ್ರಿಂದ ಇದು ಈಗ ನಾವು ಗುರು ಪುಷ್ಯಾಮೃತ ಯೋಗ ಇರೋದು 18ನೇ ತಾರೀಕು, ಆವಾಗಿಂದ 21ನೇ ತಾರೀಕು ಪರೀಕ್ಷೆ ಇರೋದ್ರಿಂದನೂ ಕೂಡ ನೀಟವರಿಗೂ ಕೂಡ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಎಲ್ಲ ಎಕ್ಸಾಮ್ ಭಯ ಕೂಡ ಕಡಿಮೆ ಆಗುತ್ತೆ. ಪ್ರತಿಯೊಬ್ಬರು ಪರೀಕ್ಷೆಗೆ ಪ್ರಿಪೇರ್ ಆಗ್ತಿರೋರಿಗೆ, ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗ್ತಿರೋರಿಗೆ, ಇಂಟರ್ವ್ಯೂಗೆ ಪ್ರಿಪೇರ್ ಆಗ್ತಿರೋರಿಗೂ ಕೂಡ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಹಾಗೆ ಸ್ನೇಹಿತರೆ, ಹಣಕಾಸಿನ ಸಮಸ್ಯೆ ಇರೋರು ಏನು ಮಾಡಬೇಕು ಅಂತ ಹೇಳಿದ್ರೆ, ಇದೇ ತಾಮ್ರದ ಬಟ್ಲ, ಇದೇ ಥರ ಪುಟ್ಟದಾಗಿರೋ ಬಟ್ಲ ಆದರೂ ತೊಗೊಳ್ಳಿ, ಇಲ್ಲಾಂದರೆ ನೀವು ಒಂದು ತಾಮ್ರದ ಪ್ಲೇಟ್ ಇದ್ದರೆ ಅದಾದರೂ ಚಿಕ್ಕದಾಗಿದ್ರೂ ತೊಗೊಳ್ಳಿ. ಅದರ ಸ್ವಲ್ಪ ಅರಿಶಿನದ ಪುಡಿ ಹಾಕಿ ದಾಳಿಂಬೆ ಕಡ್ಡಿಯಿಂದ ಶ್ರೀಂ ಅಂತ ಬರೆಯಬೇಕು. ಇದು ಮಹಾಲಕ್ಷ್ಮಿಯ ಬೀಜ ಮಂತ್ರ. ನಂತರ ಇದನ್ನು ಪೂಜೆ ಕೋಣೆಯಲ್ಲಿಟ್ಟು ಪ್ರತಿದಿನ ಪೂಜೆ ಮಾಡಿ ಹಣಕಾಸಿನ ವೃದ್ಧಿಗೆ ಪ್ರಾರ್ಥಿಸಿ. ಜೊತೆಗೆ ನೀವು ಅದೇ ಶ್ರೀಂ ಅಂತ ಬರೆದಾಗ ನೀವು ಶ್ರೀಂ ಅಂತೇಳಿ 108 ಸತಿ ಈ ಬೀಜ ಮಂತ್ರವನ್ನು ಹೇಳಿ ನೀವು ಸಂಕಲ್ಪ ಮಾಡಬೇಕು. ಇದು ಹಚ್ಕೊಳೋದ್ರಿಂದ ನನ್ನ ಹಣಕಾಸಿನ ಸಮಸ್ಯೆ ದೂರ ಆಗಲಿ ಅಂತ ನೀವು ಪ್ರಾರ್ಥನೆ ಮಾಡಿ ದಿನ ಹಚ್ಕೊಳೋದ್ರಿಂದನೂ ಕೂಡ ನಿಮಗೆ ಒಳ್ಳೆಯದಾಗತ್ತೆ. ಇದ್ರ ಜೊತೆಗೆ ನೀವು ಇನ್ನು ಆರೋಗ್ಯದ ಸಮಸ್ಯೆ ಇರೋರು ಕೂಡ ಇದೇ ಥರ ಅರಿಶಿಣದ ಪುಡಿಯಲ್ಲಿ ಹ್ರೀಂ ಅಂತ ಬರಿಬೇಕು. ನಂತರ ಅದನ್ನು ಪೂಜೆ ಸ್ಥಳದಲ್ಲಿಟ್ಟು ಆರೋಗ್ಯಕ್ಕಾಗಿ ಸಂಕಲ್ಪ ಮಾಡಿ ರಿಂ ಅಂತ ಹೇಳಿ ಮಂತ್ರವನ್ನು 108 ಸತಿ ಜಪಿಸಿ ಇದು ದಿನ ಹಚ್ಕೊಳೋದ್ರಿಂದನೂ ಕೂಡ ಆರೋಗ್ಯದಲ್ಲಿ ಭಾಳಷ್ಟು ಸುಧಾರಣೆಯನ್ನು ನೋಡ್ತೀರಾ. ಹಾಗೆ ಈಗ ಮದುವೆ ಆಗ್ತಾ ಇಲ್ಲ, ಮದುವೆ ಮತ್ತು ಕುಟುಂಬಕ್ಕಾಗಿ ಮದುವೆ ವಿಳಂಬ ಆಗ್ತಿದೆ ಅನ್ನೋರು ಬಾಳೆ ಗಿಡಕ್ಕೆ ನೀರು ಹಾಕಿ ವಿಷ್ಣು ದೇವರನ್ನು ಪ್ರಾರ್ಥಿಸಿ ಹಳದಿ ಹೂವನ್ನು ಅರ್ಪಿಸಿ ಕುಟುಂಬದ ಶಾಂತಿ ಮತ್ತು ಸಂತೋಷಕ್ಕಾಗಿ ಪ್ರಾರ್ಥನೆ ಮಾಡಿ. ಈ ಗುರು ಪುಷ್ಯಾಮೃತ ಯೋಗ ಎಷ್ಟು ಅಮೂಲ್ಯವಾಗಿದ್ದ ದಿನ ಅಂದರೆ, ಉದ್ಯೋಗ ಮತ್ತು ವ್ಯವಹಾರಕ್ಕಾಗಿ ಹೊಸ ಉದ್ಯೋಗ ಹುಡುಕುತ್ತಿರೋರಿಗೆ ಈ ದಿನ ಹೊಸ ಅರ್ಜಿಯನ್ನು ಸಲ್ಲಿಸ್ಬೋದು. ವ್ಯಾಪಾರಗಳು ಹೊಸ ಯೋಜನೆಗಳನ್ನು ಆರಂಭಿಸಬಹುದು. ಹೊಸ ವ್ಯವಹಾರಕ್ಕಾಗಿ ಯೋಜನೆ ರೂಪಿಸ್ಬೋದು. ಗುರು ಕೃಪೆಗಾಗಿ ಕಡಲೆಕಾಳನ್ನು ಪಕ್ಷಿಗಳಿಗೆ ನೀಡಿ, ಹಸುಗಳಿಗೆ ಬಾಳೆಹಣ್ಣು ನೀಡಿ ಅಥವಾ ಬಡವರಿಗೆ ಅನ್ನದಾನ ಮಾಡಿ. ಈ ದಿನ ದೇವರ ದರ್ಶನವನ್ನು ಮಾಡಿ, ಸಾಧ್ಯವಾದಷ್ಟು ಗುರುವಾರ ಗುರು ದತ್ತಾತ್ರೇಯ ಅಥವಾ ಗುರುಗಳ ಸಮಾಧಿ ಕ್ಷೇತ್ರಗಳಿಗೆ ಭೇಟಿ ನೀಡಿ ದರ್ಶನ ಮಾಡಿ ಆಶೀರ್ವಾದ ಪಡೆಯಿರಿ. ಹಾಗೆ ಈ ದಿನ ಉಪವಾಸ ಮಾಡಿದರೂ ಕೂಡ ತುಂಬ ಒಳ್ಳೆಯದು. ಸಾಧ್ಯವಾದರೆ ಗುರುವಾರ ಉಪವಾಸ ಮಾಡಿ ಹಣ್ಣು, ಹಾಲು ಅಥವಾ ಫಲಾಹಾರ ಸೇವಿಸಬಹುದು. ಸ್ನೇಹಿತರೆ, ಈ ದಿನ ಏನು ಖರೀದಿ ಮಾಡಿದರೆ ಒಳ್ಳೆಯದು ಅಂತ ಹೇಳಿದ್ರೆ, ಗುರು ಪುಷ್ಯಾಮೃತ ಯೋಗದ ದಿನ ಚಿನ್ನ ಖರೀದಿ ಮಾಡಿದರೆ ತುಂಬ ಒಳ್ಳೆಯದು, ತುಂಬ ಶುಭಕರ ಎಂದು ಹೇಳ್ತೀವಿ. ಆದರೆ ಈ ದಿನ ಖರೀದಿಸಿದ ಚಿನ್ನವನ್ನು ಸಾಧ್ಯವಾದಷ್ಟು ಮಾರದೆ ಇಟ್ಟುಕೊಳ್ಳುವುದು ಉತ್ತಮ ಅಂತ ಹೇಳ್ತೀವಿ. ಹಾಗೆ ಈ ದಿನ ಏನು ಮಾಡಬಾರ್ದು ಅಂತ ಹೇಳಿದ್ರೆ, ಸಾಲ ಮಾಡಬೇಡಿ, ಕೋಪ ಮಾಡಿಕೊಳ್ಳಬೇಡಿ, ಜಗಳ ಮಾಡಬೇಡಿ, ಗುರುಗಳು ಮತ್ತು ಹಿರಿಯರನ್ನು ಅವಮಾನಿಸಬೇಡಿ, ನಕಾರಾತ್ಮಕ ಮಾತುಗಳನ್ನು ಆಡಬೇಡಿ. ಈಗ ಭಾಳಷ್ಟು ಎಲ್ಲರಿಗೂ ಅನಿಸುತ್ತೆ, ಈಗ 18 ಜೂನ್ 2026 ನಾವು ಯಾವ ಟೈಮಲ್ಲಿ ಈ ಪೂಜೆಗಳು ಮಾಡಬೇಕು ಅನ್ನೋದಾದರೆ, ಬೆಳಗ್ಗೆ ಸೂರ್ಯೋದಯ ನಂತರ ಬೆಳಗ್ಗೆ 6 ಗಂಟೆಯಿಂದ 8:30ವರೆಗೂ ಅಥವಾ 11 ಗಂಟೆ ಒಳಗೆ ಈ ಪರಿಹಾರವನ್ನು ಮಾಡಿದರೆ ಉತ್ತಮ. ಈ ದಿನ ತಯಾರಿಸಿದ ಅರಿಶಿಣದ ಪುಡಿಯನ್ನು ಒಂದು ಶುಭ ಸಂಕೇತವಾಗಿ ಸಂಗ್ರಹಿಸಬಹುದು. ಪರೀಕ್ಷೆ, ಇಂಟರ್ವ್ಯೂ, ಪ್ರಮುಖ ಕೆಲಸ, ವ್ಯವಹಾರ ಅಥವಾ ಶುಭ ಕಾರ್ಯಗಳಿಗೆ ಹೋಗುವಾಗ ತಿಲಕವಾಗಿ ಬಳಸಬಹುದು. ಮುಂದಿನ ವಿಶೇಷ ಗುರು ಪುಷ್ಯಾಮೃತ ಯೋಗ ಬರುವವರೆಗೂ ಅಂದರೆ ಸುಮಾರು 26 ಡಿಸೆಂಬರ್ 2028ವರೆಗೂ ಇದನ್ನು ಶುಭ ಸಂಕೇತವಾಗಿ ಇಟ್ಟುಕೊಳ್ಳಬಹುದು.
ಸ್ನೇಹಿತರೆ, ಗುರು ಪುಷ್ಯಾಮೃತ ಯೋಗ ಅಂದರೆ ಕೇವಲ ಒಂದು ಯೋಗ ಅಲ್ಲ. ಇದು ಗುರು ಸ್ಮರಣೆ, ಕೃತಜ್ಞತೆ, ಜ್ಞಾನ, ದಾನ ಮತ್ತು ಸಕಾರಾತ್ಮಕತೆಯ ದಿನ. ನೀಟಾಗಿರಲಿ, ಉದ್ಯೋಗವಾಗಿರಲಿ, ಹಣಕಾಸಿನ ಸಮಸ್ಯೆ ಆಗಿರಲಿ, ಮದುವೆ ವಿಳಂಬವಾಗಿರಲಿ, ಆರೋಗ್ಯದ ವಿಚಾರವಾಗಿರಲಿ, ಈ ದಿನ ದೇವರ ಆಶೀರ್ವಾದ ಜೊತೆಗೆ ನಿಮ್ಮ ಪರಿಶ್ರಮವು ಸೇರಿದರೆ ಉತ್ತಮ ಫಲಿತಾಂಶಗಳು ದೊರೆಯುವ ಸಾಧ್ಯತೆ ಹೆಚ್ಚಾಗುತ್ತದೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಕಮೆಂಟ್ಸ್ ಮಾಡಿ. ಧನ್ಯವಾದಗಳು. ಜೈ ಗುರುದೇವ.